ಸೊ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ರಿಸ್ಕ್ ತಗೊಳ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಏನೋ ಟ್ರೈ ಮಾಡ್ತಿದ್ದೀರಾ, ಬಟ್ ಯಾವುದೂ ವರ್ಕೌಟ್ ಆಗ್ತಿಲ್ಲ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಇವಾಗ ಏನು ಮೊಬೈಲ್ ನಂಬರ್ ಸೀರೀಸ್ ಮಾಡ್ತಾ ಇದ್ದೀವಿ, ಸಾಕಷ್ಟು ಕಾಂಬಿನೇಷನ್ಸ್ ಬಗ್ಗೆ ಮಾತಾಡಿದ್ದೀವಿ. ಸೊ ಯಾವ್ಯಾವ ನಂಬರ್ ಪಕ್ಕ ಇದ್ದಾಗ ಯಾವ ರೀತಿ ಒಂದು ವೈಬ್ರೇಷನ್ಸ್ ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಸೊ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ರಿಸ್ಕ್ ತಗೊಳ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಏನೋ ಟ್ರೈ ಮಾಡ್ತಿದ್ದೀರಾ, ಬಟ್ ಯಾವುದೂ ವರ್ಕೌಟ್ ಆಗ್ತಿಲ್ಲ ಅಥವಾ ಭಾಳ ಕಷ್ಟ ಅನ್ನಿಸ್ತಿದೆ. ಸೊ ಯಾರಿಗೆ ಈ ರೀತಿ ಅನುಭವ ಆಗ್ತಿದೆ, ಸೊ ನಿಮ್ಮ ಮೊಬೈಲ್ ನಂಬರಲ್ಲಿ ಎಲ್ಲಾದರೂ ಒಂದು ಕಡೆ 94 ಅಥವಾ 49 ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಈ ಥರ ನಂಬರ್ಸ್ ಇದ್ದರೆ ಏನು ಮಾಡ್ತೀರ ಅಂದರೆ ನಿಮ್ಮ ಲೈಫಲ್ಲಿ ಭಾಳ ರಿಸ್ಕ್ ತೊಗೊಳಂಗೆ ಮಾಡುತ್ತೆ, ತುಂಬ ಶ್ರಮ ಆಗ್ಸುತ್ತೆ, ಏನಾದರೂ ಮಾಡಿ ಗೆಲ್ಲೇಬೇಕು ಅನ್ನೋ ರೀತಿ ನೀವು ಒಂಥರ ಭಾವನೆ ಇರ್ತದೆ. ಸೊ ಎಸ್ಪೆಷಲಿ ಏನು ಮಾಡೋದು ಗುರುಜಿ, ನಾವು BSNL ತೊಗೊಂಡ್ಬಿಟ್ಟಿದ್ವಿ, ನಮ್ಮ ನಂಬರ್ ಶುರು ಆಗೋದೇ 94 ಅಂತ ಹೇಳ್ತಾ ಇರ್ತೀರ. ನೀವು BSNL ಒಂಥರ ಅಬ್ಸರ್ವ್ ಮಾಡಿ ನೋಡಿ, ಅದು ಎಷ್ಟೇ ಒಳ್ಳೆ ನೆಟ್ವರ್ಕ್ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಆ ನಂಬರ್ಸ್ ಏನು ಅಂತಲೇ ಗೊತ್ತಾಗಲ್ಲ, ಅಷ್ಟು ರಿಸ್ಕು. ಆ ಗೌರ್ಮೆಂಟಲ್ಲಿ ನೋಡಿ, ಆ ಗೌರ್ಮೆಂಟೇ ಅಪ್ರೂವಲ್ ಕೊಡೋದು 4G 5G ಅವ್ರ ಕಂಟ್ರೋಲಲ್ಲೇ ಎಲ್ಲ ಇದೆ, ಬಟ್ ಆದರೂ ಕೂಡ ಅದನ್ನು ಸ್ಟ್ಯಾಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ. BSNL ಅವರು ಬೈಕೊಳ್ತಾರೆ ಈಗಲೂ ಕೂಡ, ಸರ್ಕಾರ ನಡೆಸ್ತಾ ಇರೋವಂಥ ಕಂಪ್ನಿ, ನೆಟ್ವರ್ಕ್ ಚೆನ್ನಾಗಿದೆ, ಆದರೂ ಯಾರೂ ಮಾರ್ಕೆಟ್ ಮಾಡ್ತಾ ಇಲ್ಲ. ಭಾಳ ಬೇಸರ ಆಗುತ್ತೆ. ನಮ್ಮ ದೇಶದ ಪ್ರತಿನಿಧಿ ಯಾವುದೋ ಬೇರೆ ಪ್ರೈವೇಟ್ ಕಂಪ್ನಿಗೆ ಹೋಗ್ಬಿಟ್ಟು ಒಂಥರ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದು, ಅಲ್ಲಿ ಪ್ರಮೋಟ್ ಮಾಡೋವಂಥದ್ದು ಕೂಡ ಸಾಕಷ್ಟು ಸಲ ನಾವು ನೋಡಿದ್ದೀವಿ. ಭಾಳಷ್ಟು ಸಲ BSNL ಎಂಪ್ಲಾಯೀಸ್ ಇದ್ರ ಬಗ್ಗೆ ನೊಂದ್ಕೊಂಡಿರೋವಂಥದ್ದು ಅಥವಾ ಅವ್ರ ಕಷ್ಟಗಳನ್ನ ಹಂಚ್ಕೊಂಡಿರೋವಂಥದ್ದು ಕೂಡ ಇದೆ. ಸೊ ಗೌರ್ಮೆಂಟ್ ಒಂಥರ ನಿಜವಾಗ್ಲೂ ಅವರು ಡೆವಲಪ್ ಮಾಡಲೇಬೇಕು ಅಂತಂದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಕೂಡ ಡೆವಲಪ್ ಮಾಡ್ಕೊಬೋದು. ನಾನು ಇದನ್ನು ಎಲ್ಲಿ ನೋಡಿದೆ ಅಂತಂದರೆ, ನಾವು ಆ್ಯಕ್ಚುಲಿ ಒಂದು ಲಕ್ಷದ್ವೀಪ್ ಅಂತ ಒಂದು ಸ್ಥಳಕ್ಕೆ ಹೋದಾಗ ಯಾವ ನೆಟ್ವರ್ಕೂ ಬರ್ತಾ ಇಲ್ಲ, ಅಲ್ಲಿ BSNL ವರ್ಕ್ ಆಗ್ತಿತ್ತು. ಅಂದರೆ ನಮ್ಮ ದೇಶದ ಒಂದು ನೆಟ್ವರ್ಕ್ ಅಷ್ಟು ಸೂಪರ್ ಆಗಿದೆ ಅಂತ, ಬಟ್ ಆದರೂ ಕೂಡ ಅದು ನೋಡಿ, ಅದು ರಿಸ್ಕ್ ಕೊಡುತ್ತೆ ಜಾಸ್ತಿ. ಏನಾದರೂ ಮಾಡಿ ಡೆವಲಪ್ ಆಗೋದು ಅಂತ ಒಂದು ಭಾವನೆ ಅವರಲ್ಲಿರ್ತದೆ, ಬಟ್ ಆ ಸಪೋರ್ಟ್ ಸಿಗಲ್ಲ. ಹಾಗಾಗಿ ನಿಮ್ಮ ನಂಬರ್ಸಲ್ಲಿ ಎಲ್ಲಾದರೂ ಒಂದು ಕಡೆ ಈ 94 ಅನ್ನೋ ನಂಬರ್ ಬರ್ತಾ ಇದ್ದರೆ ನಿಮ್ಮ ಲೈಫನ್ನು ಅಬ್ಸರ್ವ್ ಮಾಡಿ ನೋಡಿ. ನಿಮ್ಮ ಲೈಫಲ್ಲೂ ಕೂಡ ಇದೇ ರೀತಿ ಒಂದು ಕಷ್ಟ, ಇದೇ ರೀತಿ ಒಂದು ಹಾರ್ಡ್ ವರ್ಕ್ ಆಗ್ತಿದ್ದೀರಾ, ಎಲ್ಲೋ ಒಂದು ಕಡೆ ಸಕ್ಸಸ್ ಸಿಗ್ತಾ ಇಲ್ಲ, ಬಟ್ ಭಾಳ ಶ್ರಮ ಅಂತೂ ಆಗ್ತಿದ್ದೀರಾ. 94 ಅಥವಾ 49 ಎರಡೂ ನಂಬರ್ಸ್ ಕೂಡ ಇದೇ ರೀತಿ ಒಂದು ವೈಬ್ರೇಷನ್ಸ್ ಕೊಡುತ್ತೆ. ಸೊ ಕೆಲವರು ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಬೋದು, ಯಾಕಂದರೆ BSNL ನಮ್ಮ ದೇಶದ ಒಂದು ನೆಟ್ವರ್ಕು, ಅದ್ರ ಬಗ್ಗೆ ಆ್ಯಕ್ಚುಲ್ ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. ಯಾರು BSNL ಎಂಪ್ಲಾಯೀಸ್ ನಿಮ್ಮ ರಿಲೇಷನ್ಸ್ ಇದ್ದರೆ, BSNL ಮ್ಯಾನೇಜರ್ಸ್ ಯಾರು ನಿಮ್ಮ ಪರಿಚಯ ಇದ್ರೆ ಒಂದು ಸಲ ಮಾತಾಡಿ. ನಮಗೆ ಪ್ರೈವೇಟ್ ಪ್ಲೇಯರ್ಸ್ ತುಂಬ ಸಾಕಷ್ಟು ಜನ ಇದ್ದಾರೆ. ಅವ್ರಿಗೇನಾದ್ರು ಒಂದು ಚಿಕ್ಕ ಇಶ್ಯೂ ಆದರೆ ಕೂಡ ದೊಡ್ಡ ನ್ಯೂಸ್ ಮಾಡಿ ಹಂಗೆ ಹಿಂಗೆ ಅಂತ ಎಲ್ಲ ಕಡೆ ಇದು ಮಾಡ್ತಾರೆ. ಬಟ್ ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿರುವಂಥ ಒಂದು ಸಂಸ್ಥೆ ಅಥವಾ ಸರ್ಕಾರದ ಅಡಿಯಲ್ಲಿರುವಂಥ ಒಂದು ಸಂಸ್ಥೆ ಇದಕ್ಕೆ ಪ್ರಾಬ್ಲಮ್ ಆದಾಗ ಯಾರ ಹತ್ರ ಹೇಳ್ಕೊಳ್ತಾರೆ ಅಲ್ವಾ? ಸೊ ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.